ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ಧಾರಾವಾಹಿಗಳಾಗಿರುವಂತಹ ಈ ನಾಗಕನ್ನಿಕೆ, ಸರಾಯು, ನೇತ್ರಾವತಿ, ಅವನು ಮತ್ತೆ ಶ್ರಾವಣಿ ಸೇರಿದಂತೆ ಗಿಣಿರಾಮ ಹೀಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಂತಹ ಮತ್ತು ಈ ಧಾರಾವಾಹಿಗಳಲ್ಲಿ ಆಕೆ ಅಭಿನಯಿಸಿದಂಥ ಪಾತ್ರಗಳಿಗೆ ನಿಜವಾದಂತಹ ಜೀವವನ್ನು ತುಂಬೋದ್ರ ಮೂಲಕ, ಅಂದರೆ ಆ ನೆಗೆಟಿವ್ ಶೇಡ್ ಪಾತ್ರಗಳಾಗಿರಲಿ, ಪಾಸಿಟಿವ್ ಶೇಡ್ ಪಾತ್ರಗಳಾಗಿರಲಿ, ಆ ಪಾತ್ರಕ್ಕೆ ಒಂದು ಜೀವ ತುಂಬೋದ್ರ ಮೂಲಕ ಪ್ರಖ್ಯಾತಿಯನ್ನು ಪಡೆದಂತಹ ನಟಿ ಯಾರು ಅಂತೇಳಿ ಕೇಳಿದ್ರೆ ಚೈತ್ರಾ ರಾವ್ ಅವರು. ಬಹುಶಃ ನಿಮಗೆ ಚೈತ್ರಾ ರಾವ್ ಅಂತ ಹೇಳಿ ಹೇಳಿದ್ರೆ ಇವರ ಪರಿಚಯ ಸಿಗಲಿಕ್ಕಿಲ್ಲ. ಗಿಣಿರಾಮ ಧಾರಾವಾಹಿಯ ಆಯಿ ಸಾಹೇಬ್ ಅಂತಲೇ ಹೇಳಿದ್ರೆ ಬಹುಶಃ ನಿಮಗೆ ಗೊತ್ತಾಗುತ್ತೆ. ಹೌದು, ಅದೇ ಆಯಿ ಸಾಹೇಬು ಅಲಿಯಾಸ್ ಚೈತ್ರಾ ರಾವ್ ಅವರು ಈಗ ಒಂದು ಶಾಕಿಂಗ್ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ. ಎಷ್ಟು ಸಮಯ ಎಲ್ಲಿದ್ದರು, ಹೇಗಿದ್ದರು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಈಗ ಅವರ ಫೋಟೋವನ್ನು, ವೀಡಿಯೋಸ್ಗಳನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅಯ್ಯೋ ದೇವರೇ, ಏನಾಯ್ತಪ್ಪ ಇವರಿಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ತೆಲುಗು, ತಮಿಳು, ಕನ್ನಡ ಈ ರೀತಿ ಎಲ್ಲ ಭಾಷೆಗಳಲ್ಲೂ ಕೂಡ ನಟಿಸಿ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಂತಹ ಈ ಯಶಸ್ಸಿನ ಉತ್ತುಂಗತೆಯಲ್ಲಿದ್ದಂತಹ ನಟಿ ಚೈತ್ರಾ ರಾವ್ ಎಲ್ಲಿಯೂ ಕೂಡ ಕಾಣಿಸಿಕೊಂಡಿಯೂ ಇಲ್ಲ. ಜೊತೆಗೆ ಸುಮಾರು 1 ವರ್ಷದಿಂದ ನಟನೆಯಿಂದ ಕಣ್ಮರೆಯಾಗಿದ್ದಂತಹ ಈಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಡನ್ನಾಗಿ ಕಾಣಿಸ್ಕೊಂಡಂಥ ರೀತಿಯನ್ನು ನೋಡಿ ಎಲ್ಲರೂ ಕೂಡ ಬೆಕ್ಕಸಬೆರಗಾಗಿದ್ದಾರೆ. ಯಾಕಪ್ಪ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟಿ ಚೈತ್ರಾ ರಾವ್ ಅವರು ಈಗ ಹೇಗಿದ್ದಾರೆ ಅನ್ನೋದನ್ನು ನೋಡಿ ಬಹುಶಃ ನಿಮಗೂ ಕೂಡ ಶಾಕ್ ಆಗಿರ್ತದೆ. ಇದು ಈಗ ಈ ನಟಿ ಚೈತ್ರಾ ರಾವ್ ಸಚಿನ್ ಅವರು ಇರುವಂತಹ ಪರಿಸ್ಥಿತಿ. IT ಕಂಪನಿಯಲ್ಲಿ ಹೆಚ್ಚರಾಗಿ ಕೆಲಸವನ್ನು ಮಾಡಿದಂಥ ಈಕೆ ಉದ್ಯೋಗ ಬಿಟ್ಟು 1 ವರ್ಷ ಗ್ಯಾಪನ್ನು ತೆಗೆದುಕೊಂಡು ನಟಿ ಮಿಸಸ್ ಪ್ಯಾಜಿನೆಟ್ ಒಂದರ ರ್ಯಾಂಪ್ನಲ್ಲಿ ಹೆಜ್ಜೆ ಹಾಕಿ ಕಿರೀಟವನ್ನು ತೊಡುತ್ತಾರೆ. ಅಲ್ಲಿ ನಿರ್ದೇಶಕ KS ರಾಮ್ಜಿ ಅವರು ಇವರನ್ನು ನೋಡಿ ನಾಗಕನ್ನಿಕೆ ಧಾರಾವಾಹಿಗೆ ಆಫರನ್ನು ಕೊಡ್ತಾರೆ ಮೊದಲಿಗೆ. ಅಲ್ಲಿಂದ ಇವರ ನಟನಾ ಜರ್ನಿ ಶುರುವಾಗುತ್ತೆ. ಅಂದರೆ ರ್ಯಾಂಪ್ ವಾಕ್ನಿಂದ ಇವರ ನಟನಾ ಜರ್ನಿ ಶುರುವಾಗ್ತಿದೆ. ಅಲ್ಲಿಂದ ಇವರಿಗೆ ಅವಕಾಶಗಳು ಬರೋದಕ್ಕೆ ಆರಂಭ ಆಗ್ತದೆ. ಗಿಣಿರಾಮ ಧಾರಾವಾಹಿಯಲ್ಲಿ ರಾಜಕಾರಣಿ ಆಯಿ ಸಾಹೇಬ್ ಪಾತ್ರವನ್ನು ಮಾಡ್ತಾರೆ. ಇದು ಬಹಳ ಜನಪ್ರಿಯತೆಯನ್ನು ಪಡೆದಂಥ ಪಾತ್ರ ಆಗುತ್ತೆ. ಹಾಸನ ಮೂಲದ ಚೈತ್ರಾ ರಾವ್ ಅವರು ಉತ್ತರ ಕರ್ನಾಟಕ ಶೈಲಿಯ ಭಾಷೆಯನ್ನು ಸುಲಲಿತವಾಗಿ ಮಾತನಾಡೋದ್ರ ಮೂಲಕ ಅಲ್ಲಿ ಆ ಉತ್ತರ ಕನ್ನಡ ಭಾಗದ ಜನರನ್ನು, ಉತ್ತರ ಕರ್ನಾಟಕ ಭಾಗದ ಜನರನ್ನು, ದಕ್ಷಿಣ ಭಾರತದ ಜನರನ್ನು ಹೃದಯವನ್ನು ಗೆಲ್ಲುವಂಥ ಕೆಲಸವನ್ನು ಮಾಡ್ತಾರೆ. ಇದಾದ ಬಳಿಕ ಕೆಂಡಸಂಪಿಗೆ ಧಾರಾವಾಹಿಯನ್ನು ಕೂಡ ನಟಿಸ್ತಾರೆ. ಹಿರಿಯ ನಟ ದೊಡ್ಡಣ್ಣ ಅವರ ಸಹೋದರಿ ಪಾತ್ರವನ್ನು ಮಾಡ್ತಾರೆ. ಇದಾದ ಬಳಿಕ ಬಂದಂಥ ಧಾರಾವಾಹಿ ಅವನು ಮತ್ತು ಶ್ರಾವಣಿ. ಅವನು ಮತ್ತು ಶ್ರಾವಣಿಯಲ್ಲಿ ಇಲ್ಲೂ ಕೂಡ ನೆಗೆಟಿವ್ ಪಾತ್ರದಲ್ಲಿ ನಟಿಸ್ತಾರೆ. ಜೊತೆಗೆ ತೆಲುಗು, ತಮಿಳು ಭಾಷೆಯಲ್ಲೂ ಕೂಡ ಮಿಂಚ್ತಾರೆ. ಸದ್ಯ ಯಾವುದೇ ಧಾರಾವಾಹಿಯಲ್ಲಿ ನಟಿಸ್ತಾ ಇಲ್ಲ ಈಕೆ. ಆದರೆ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋಂಥ ಅಪ್ಡೇಟ್ಸ್ ಕೂಡ ಕಳೆದ 1 ವರ್ಷದಿಂದ ಬಂದೇ ಇರಲಿಲ್ಲ. ಈಗ ನೋಡಿ, ಈಗ ಈ ಫೋಟೋ, ಈ ವಿಡಿಯೋಸ್ಗಳು ವೈರಲ್ ಆದಂಥ ಬೆನ್ನಲ್ಲೇ ಈಗ ಈ ಚೈತ್ರಾ ರಾವ್ ಅವರ ಬಗ್ಗೆ ಚರ್ಚೆಗಳು ಶುರುವಾಗಿದ್ದಾವೆ. ಇವರ ಆರೋಗ್ಯದ ಬಗ್ಗೆ ಪ್ರಶ್ನೆಗಳು ಹುಟ್ಟಿದ್ದಾವೆ. ಎಲ್ಲೋಗಿದ್ರಪ್ಪ, ಏನಾಗಿತ್ತಪ್ಪ ಸಮಸ್ಯೆ ಇವರಿಗೆ ಅಂಥೇಳಿ ಎಲ್ಲರೂ ಕೂಡ ಬೆಕ್ಕಸಬೆರಗಿನಿಂದ ನೋಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಇವರಿಗೆ ಕಾಡಿದಂಥ ಅನಾರೋಗ್ಯ ಅನ್ನೋದು ಈಗ ಬಹಿರಂಗ ಆಗಿದೆ. ಹೌದು, ಜನವರಿ 9, 2026ರಂದು ಮೇಜರ್ ಸರ್ಜರಿಯನ್ನು ಮಾಡಿಸಿಕೊಂಡಿದ್ದಾರೆ ನಟಿ. ಇಂಟೆನ್ಸ್ಟಿನ್ ಸರ್ಜರಿ, ಅದು ಕರುಳಿನ ಶಸ್ತ್ರಚಿಕಿತ್ಸೆ. ಇದೇ ಕಾರಣಕ್ಕೆ ಧಾರಾವಾಹಿ ಮತ್ತು ನಟನೆಯಿಂದ ದೂರ ಉಳಿಬೇಕಾಯಿತು ಅಂತ ಹೇಳ್ಬಿಟ್ಟು ಇದೇ ಕಾರಣಕ್ಕೆ ಹೇರ್ ಕಟ್ ಕೂಡ ಮಾಡಿಸಿದ್ರು ಅನ್ನೋದು ಕೂಡ ಈಗ ಬಹಿರಂಗ ಆಗಿದೆ. ಹೌದು, ಬಾಹುಬಲಿ ಕಟ್ಟಪ್ಪನನ್ನು ಯಾಕೆ ಹತ್ಯೆ ಮಾಡಿದ್ರು ಅನ್ನೋದು ಹೇಗೆ $1 ಮಿಲಿಯನ್ ಪ್ರಶ್ನೆ ಆಗಿತ್ತೋ, ಹಾಗೆ ನಾನು ಇದ್ದಂಥ ಉದ್ದ ಕೂದಲನ್ನು ಯಾಕೆ ಕಟ್ ಮಾಡಿಸಿದೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು. ಕೊನೆಗೂ ಕೂಡ ಇದಕ್ಕೆ ಉತ್ತರ ಕೊಡುವಂತಹ ಟೈಮ್ ಬಂದಿದೆ. ಜನವರಿ 9, 2026ರಂದು ನಾನು ಮೇಜರ್ ಸರ್ಜರಿಯೊಂದನ್ನು ಮಾಡಿಸ್ಕೊಂಡೆ. ಅದನ್ನು ಇಂಟೆನ್ಸ್ಟೈನ್ ಸರ್ಜರಿ ಅಂತಲೂ ಕೂಡ ಹೇಳ್ತಾರೆ. ಕರಳಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡೆ. ಹೀಗಾಗಿ ನಮಗೆ ಕೇರ್ ಟೇಕರ್ ಅವಶ್ಯಕತೆ ಇತ್ತು. ಆದರೆ ದುರಾದೃಷ್ಟವಶಾತ್ ನಮಗೆ ಕೇರ್ ಟೇಕರ್ ಸಿಗಲಿಲ್ಲ. ಆಲ್ಮೋಸ್ಟ್ 1.5 ತಿಂಗಳು ನನಗೆ ಯಾರೂ ಕೂಡ ಸಿಗಲಿಲ್ಲ. ಸ್ನಾನ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಹೇರ್ನ ಮೇಂಟೈನ್ ಮಾಡೋಕ್ಕೂ ಕೂಡ ಬಹಳ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಮೊದಲು ಶೋಲ್ಡರ್ ಲೆಂತ್, ಅಂದರೆ ಭುಜದವರೆಗೆ ಹೇರನ್ನು ಕಟ್ ಮಾಡಿಸಿದೆ. ಆದರೆ ಅದು ಕೂಡ ಸಮಸ್ಯೆ ಆಗೋದಕ್ಕೆ ಶುರುವಾಯಿತು. ಮುಖ್ಯವಾಗಿ ಒಣಗ್ತಾ ಇರಲಿಲ್ಲ. ನನಗೆ ತಲೆಯ ಹಿಂಭಾಗಕ್ಕೆ ಕೈ ಎಡಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿತ್ತು. ಹಾಗಾಗಿ ಪೂರ್ತಿ ಬಾಯನ್ನು ಕಟ್ ಮಾಡಿಸ್ಬಿಟ್ಟೆ. ಇದನ್ನು ಬಾಯ್ ಕಟ್ ಅಂತೇಳಿ ಹೇಳ್ತಾರೆ. ಆ ರೀತಿ ಮಾಡಿಸ್ಬಿಟ್ಟೆ.
ನನ್ನ ಕಂಫರ್ಟ್ಗೋಸ್ಕರ ನಾನು ಈ ನಿರ್ಧಾರವನ್ನು ಮಾಡಿದ್ದು. ನಾನು ಸುಂದರವಾಗಿ ಕಾಣೋದಕ್ಕಿಂತ ಹೆಚ್ಚಾಗಿ ನಾನು ಕಂಫರ್ಟನ್ನು ಆಯ್ಕೆ ಮಾಡಿಕೊಂಡೆ. ಇದಾದ ಬಳಿಕ ಬೇಸಿಗೆ ಶುರುವಾಯಿತು. ನಂತರ ನನಗೆ ಈ ಹೇರ್ ಸ್ಟೈಲ್ ತುಂಬ ಇಷ್ಟ ಆಗೋಕ್ಕೆ ಆರಂಭ ಆಯಿತು. ಬಹಳಷ್ಟು ಜನ ಈ ಲುಕ್ಕನ್ನು ಇಷ್ಟಪಟ್ಟರು, ಪ್ರಶಂಸೆ ವ್ಯಕ್ತಪಡಿಸಿದರು. ಇದಕ್ಕೆ ಇನ್ನೊಂದು 5-6 ತಿಂಗಳು ಇದೇ ಹೇರ್ ಸ್ಟೈಲ್ ಮೇಂಟೈನ್ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಇನ್ನು 1 ವರ್ಷ ನಾನು ಶೂಟಿಂಗ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಈಗಾಗಲೇ 1 ವರ್ಷ ಶೂಟಿಂಗಲ್ಲಿ ಭಾಗವಹಿಸಿಲ್ಲ, ಇನ್ನೂ ಕೂಡ 1 ವರ್ಷ ಶೂಟಿಂಗ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನನ್ನ ದೇಹ ಅದಕ್ಕೆ ಅವಕಾಶವನ್ನು ಕೂಡ ಕೊಡೋದಿಲ್ಲ, ರೆಸ್ಟ್ ಬೇಕಾಗಿದೆ. ಹೀಗಿರೋದ್ರಿಂದ ಇದೇ ಹೇರ್ ಸ್ಟೈಲನ್ನು ಕಂಟಿನ್ಯೂ ಮಾಡ್ತೀನಿ ಅಂತಲೂ ಕೂಡ ಚೈತ್ರಾ ರಾವ್ ತಮ್ಮ ಹೊಸ ಲುಕ್ನ ಬಗ್ಗೆ ಈಗಾಗಲೇ ಗುಟ್ಟನ್ನು ರಟ್ಟು ಮಾಡಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಿಂದ. ಚೈತ್ರಾ ರಾವ್ ಅವರು ಆರೋಗ್ಯ ಸರಿ ಹೋಗೋದಕ್ಕೆ ಕನಿಷ್ಠ 1 ವರ್ಷವಾದರೂ ಸಮಯ ಬೇಕಾಗ್ತದೆ. ಹೀಗಾಗಿ ಸದ್ಯಕ್ಕಂತೂ ಚಿತ್ರೀಕರಣದಲ್ಲಿ ಭಾಗಿಯಾಗೋದಿಲ್ಲ, ನಟನೆಯಿಂದನೂ ಕೂಡ ದೂರ ಉಳಿತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಈ ಹಿಂದೆ 1 ವರ್ಷ, ಇನ್ನು ಮುಂದೆ 1 ವರ್ಷ, 2 ವರ್ಷಗಳ ಕಾಲ ಚೈತ್ರಾ ರಾವ್ ಅವರು ಬಣ್ಣದ ಲೋಕದಿಂದ ದೂರ ಉಳಿತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಟ್ ಆದರೆ ಒಂದು ಖುಷಿಯ ಸಂಗತಿ ಏನು ಅಂತ ಹೇಳಿದ್ರೆ, ಚೈತ್ರಾ ರಾವ್ ಅವರು ಇವತ್ತಿಗೆ ಆರೋಗ್ಯಯುತವಾಗಿದ್ದಾರೆ. ಇವರಿಗಿದ್ದಂತಹ ಈ ಕರಳಿನ ಸಮಸ್ಯೆ ಏನಿದೆ ಅದು ಈಗಾಗಲೇ ಬಗೆಹರಿದಿದೆ. ಆಮೇಲೆ ಆಪ್ರೇಷನ್ ಕೂಡ ಆಗಿದೆ, ಆರಾಮಾಗಿದ್ದಾರೆ, ಚೇತರಿಸ್ಕೊಳ್ತಾ ಇದ್ದಾರೆ. ಇಷ್ಟು ಟೈಮೇ ರೆಸ್ಟನ್ನು ತೆಗೆದುಕೊಂಡಿದ್ದಾರಂತೆ. ಇನ್ನೊಂದು ಸ್ವಲ್ಪ ಟೈಮ್ ರೆಸ್ಟನ್ನು ತೆಗೆದುಕೊಂಡು ಆರೋಗ್ಯಯುತವಾಗಿ ಬಂದು ನಂತರ ವಾಪಸ್ಸು ಶೂಟಿಂಗ್ಗಳಲ್ಲಿ ಭಾಗವಹಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ವಾಟೆವರ್, ಚೈತ್ರಾ ರಾವ್ ಅವರ ಈ ಲುಕ್ಕನ್ನು ನೋಡಿ ಸಾಕಷ್ಟು ಜನ ಶಾಕ್ ಆಗಿದ್ದಂತೂ ಸತ್ಯ. ಏನಾಯ್ತಪ್ಪ ಚೈತ್ರಾ ಅವರಿಗೆ ಅಂತೇಳ್ಬಿಟ್ಟು. ಬಟ್ ಈಗ ಕೆಲವರಿಗೆ ಒಂದು ನಿರಾಳತೆ ಬಂದಿದೆ. ಜೊತೆಗೆ ಚೈತ್ರಾ ಅವರನ್ನು ಇಷ್ಟಪಡ್ತಿದ್ದಂತಹ ಸಾಕಷ್ಟು ಜನರು ಕೂಡ ಎಲ್ಲಿ ಚೈತ್ರಾ ರಾವ್ ಕಾಣಿಸ್ತಿಲ್ಲಲ್ಲ ಅಂತಲೂ ಕೂಡ ಮಾತನಾಡಿಕೊಳ್ತಾಯಿದ್ರು. ಅವ್ರಿಗೂ ಕೂಡ ಒಂದು ಉತ್ತರ ಸಿಕ್ತಂತಾಗಿದೆ. ಅವ್ರಿಗೂ ಕೂಡ ಒಂದು ನಿರಾಳತೆ ಈಗ ಸಿಕ್ಕಿರುತ್ತೆ ಅನ್ನೋದು ವಾಸ್ತವ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಚೈತ್ರಾ ರಾವ್ ಅವರ ಇವತ್ತಿನ ಈ ಲುಕ್ಕನ್ನು ನೋಡಿದಾಗ ಮತ್ತು ಅವರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಕೇಳಿದಾಗ ನಿಮಗೇನು ಅನಿಸುತ್ತೆ? ಆಮೇಲೆ ನೀವು ಯಾವತ್ತಾದರೂ ಈ ಚೈತ್ರಾ ರಾವ್ ಅವರು ಕಾಣಿಸ್ತಿಲ್ಲಲ್ಲ ಯಾವ ಸೀರಿಯಲಲ್ಲಾದರೂ ಅಂತೇಳ್ಬಿಟ್ಟು ನೀವು ತಡ್ಕಾಡಿದ್ದು ಇತ್ತ? ಹಾಗೆಯೇ ಚೈತ್ರಾ ರಾವ್ ಅವರು ನಟಿಸಿದಂಥ ಯಾವ ಪಾತ್ರ ನಿಮಗೆ ಇವತ್ತಿಗೂ ಕೂಡ ಕಾಡುತ್ತೆ, ಯಾವ ಪಾತ್ರ ನೆನಪಾಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.